ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರ ವಾಗ್ದಾಳಿ ಇವತ್ತು ಕೂಡ ಮುಂದುವರೆದಿದೆ. ಕೆರಗೋಡ್ನಲ್ಲಿ ನಡೆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಎಂಎಲ್ಸಿ ರವಿಕುಮಾರ್ ಕಿಡಿಕಾರಿದ್ದಾರೆ. ಇದು ಮುಲ್ಲಾ ಮೌಲ್ವಿ ಸರ್ಕಾರ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಕಿಡಿಕಾರಿದ್ದಾರೆ. ಶಿವಾಜಿನಗರದಲ್ಲಿರೋ ಚಾಂದಿನಿ ಚೌಕ್ನಲ್ಲಿ ಹಸಿರು ಧ್ವಜ ಹಾರಾಡ್ತಾ ಇದೆ. ಹನುಮ ಧ್ವಜವನ್ನು ಇಳಿಸ್ತೀರಾ? ಇದಕ್ಕೆ ಹೆಂಗೆ ಅನುಮತಿ ಕೊಟ್ರಿ? ಹಾಗಾಗಿ ಇದು ಮುಲ್ಲಾ ಮೌಲ್ವಿ ಸರ್ಕಾರ. ಹಿಂದೂ ದೇವಸ್ಥಾನಗಳ ಹಣ ಬೇಕು, ಹಿಂದೂ MLA ಬೇಕು, ಹಿಂದೂ MP ಬೇಕು, ಆದರೆ ಹಿಂದೂ ದೇವರ ಧ್ವಜ ಹಾರಿಸೋದು ಬೇಡ ಅಂತಾರೆ ಅಂತ ರವಿಕುಮಾರ್ ಕಿಡಿಕಾರಿದ್ದಾರೆ. ಶಿವಾಜಿನಗರದಲ್ಲಿ ಈಗಲೂ ಕೂಡ ಎಂಥ ಸರ್ಕಲ್ ಅದು, ಚಾಂದಿನಿ ಸರ್ಕಲ್, ಹಸಿರು ಧ್ವಜ ಹಾರ್ತಾ ಇದೆ. ಇದು ಯಾವ ಸೆಕ್ಯುಲರಿಸಮ್? ಒಂದು ಕಡೆ ಕೆರಗೋಡ್ನಲ್ಲಿ ಲಕ್ಷಾಂತರ ಕೋಟ್ಯಾಂತರ ಜನ ಪೂಜಿಸ್ತಕ್ಕಂಥ ಹನುಮ ಧ್ವಜವನ್ನು ನೀವು ಕೆಳಗಡೆ ಇಳಿಸ್ತೀರಾ, ಮತ್ತೊಂದು ಕಡೆ ಹಸಿರು ಧ್ವಜ ಹಾರಾಡೋದಕ್ಕೆ ನೀವು ಲೈಸೆನ್ಸ್ ಕೊಡ್ತೀರಾ. ಹಾಗಾಗಿ ಇದು ನಿಮ್ಮ ಮುಲ್ಲಾ ಮೌಲ್ವಿ ಸರ್ಕಾರ ಅಲ್ವಾ ನಿಮ್ಮದು ಅಂತ ಪ್ರಶ್ನೆಯನ್ನು ಕೇಳ್ತೇನೆ. ಇದಕ್ಕೆ ಜನ ಉತ್ತರವನ್ನು ಕೊಡ್ತಾರೆ.